ಇನ್ನು ಈವರೆಗೂ ತನಿಖೆ ಏನೆಲ್ಲ ಆಯ್ತು, ಯಾವೆಲ್ಲ ಜಾಗದಲ್ಲಿ ಉತ್ಖನನ ಆಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೂ ಕೂಡ ಅಂದ್ರೆ ನಾವು ಮಾತನಾಡ್ತಿರುವ ಸಂದರ್ಭದಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಸಂಜೆವರೆಗೂ 13ನೇ ಸ್ಪಾಟ್ನ ಉತ್ಖನನ ಮುಂದುವರಿಯೋ ಸಾಧ್ಯತೆ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ 13ನೇ ಸ್ಥಳದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನೀವು ಗಮನಿಸ್ತಲೇ ಇದ್ದೀರಿ. ಸತತವಾಗಿ 4 ಗಂಟೆಯಿಂದ ಉತ್ಖನನ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇನ್ನಾದ್ರೂ ಬಯಲಾಗುತ್ತಾ 13ನೇ ಸ್ಪಾಟ್ನ ರಹಸ್ಯ? ಪಾಸ್ಮಾನ್ ಸಮ್ಮುಖದಲ್ಲಿ 2 ಹಿತಾಚಿಗಳನ್ನು ಬಳಸಿಕೊಂಡು ಶೋಧ ಮಾಡಲಾಗ್ತಾ ಇದೆ. ಈ 13 ಸ್ಪಾಟ್ಗಳು ಪ್ಲಸ್ 1 ಬಂಗ್ಲೆಗುಡ್ಡೆ, ಇದರ ಜೊತೆಗೆ ರತ್ನಗಿರಿ ಬೆಟ್ಟದ್ದು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಬೆಟ್ಟ ಈ ಭಾಗದಲ್ಲೂ ಕೂಡ ಇದೇ ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲಿ ಉತ್ಖನನವನ್ನ ಮಾಡಲಾಯಿತು. ಅಲ್ಲೂ ಯಾವುದೇ ರೀತಿಯಾದ ಮಹತ್ವದ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಲಿಲ್ಲ. ಆದರೆ ಯಾರೆಲ್ಲ ಈ ಮುಸುಕುದಾರಿ ದೂರುದಾರನ ಪರವಾಗಿ ನಿಂತಿದ್ದಾರೆ ಅವ್ರ ವಾದ, ಈ ರತ್ನಗಿರಿ ಬೆಟ್ಟದಲ್ಲಿ ಬೇಕಂತಲೇ ಕೆಲವರು ಸಾಕ್ಷ್ಯನಾಶ ಪ್ರಯತ್ನ ಮಾಡಿದ್ದಾರೆ. 10 ಅಡಿಯವರೆಗೆ ಮಣ್ಣನ್ನ ತಂದು ಹಾಕಿದ್ದಾರೆ, ವೇಸ್ಟ್ ಅನ್ನ ತಂದು ಹಾಕಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈ ಮನವಿ ಅಥವಾ ಈ ಆರೋಪವನ್ನ ಎಸ್ಐಟಿ ಅಧಿಕಾರಿಗಳು ಪುರಸ್ಕರಿಸ್ತಾರ. ಮುಂದಿನ ದಿನದಲ್ಲಿ ಆ ರತ್ನಗಿರಿ ಭಾಗದಲ್ಲೂ ಕೂಡ ಏನಾದ್ರೂ ಜಿಪಿಆರ್ ಬಳಕೆ ಮಾಡಿ ಆ ಕಸ ರಾಶಿ, ಮಣ್ಣಿನ ರಾಶಿ ಅಡಿಯಲ್ಲಿ ಏನಾದ್ರೂ ಇರಬಹುದಾ ಮೂಳೆ, ಅದರ ಪರಿಶೀಲನೆ ನಡೆಸ್ತಾರ, ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಈ 13ನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಮಾಸ್ಕ್ಮನ್ನ ವಿಷಯವನ್ನ ಗಮನಿಸ್ತಾ ಇದ್ದೀರಿ. ಮುಸುಕುದಾರಿ ದೂರುದಾರ ಈತನ ಇನ್ಸ್ಟ್ರಕ್ಷನ್ಸ್ ನ ಆಧಾರದ ಮೇಲೇನೆ, ಹಾಗೆ ಈತನ ಸಮ್ಮುಖದಲ್ಲೇ ನಡೀತಾ ಇರುವ ಕಾರ್ಯಾಚರಣೆ ನೀವು ಗಮನಿಸಬಹುದು. ಆತ ಯಾವ ರೀತಿ ನಡೀತಾ ಇದ್ದಾನೆ, ಆ ದಾರಿ ಉದ್ದಕ್ಕೂ ಕೂಡ ಮಣ್ಣನ್ನ ತೆಗೆದು ಮೇಲೆ ಹಾಕಲಾಗಿದೆ. 15 ಅಡಿಯಷ್ಟು ಆಳದವರೆಗೂ ತೆಗೆಯಲಾಗಿದೆ. ಈವರೆಗೂ ಏನೂ ಲಭ್ಯ ಆಗಿಲ್ಲ. ಡೀಟೇಲ್ಸ್ ನೊಂದಿಗೆ ಇನ್ನು ಈವರೆಗೂ ತನಿಖೆ ಏನೆಲ್ಲ ಆಯ್ತು, ಯಾವೆಲ್ಲ ಜಾಗದಲ್ಲಿ ಉತ್ಖನನ ಆಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೂ ಕೂಡ ಅಂದ್ರೆ ನಾವು ಮಾತನಾಡ್ತಿರುವ ಸಂದರ್ಭದಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಸಂಜೆವರೆಗೂ 13ನೇ ಸ್ಪಾಟ್ನ ಉತ್ಖನನ ಮುಂದುವರಿಯೋ ಸಾಧ್ಯತೆ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ 13ನೇ ಸ್ಥಳದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನೀವು ಗಮನಿಸ್ತಲೇ ಇದ್ದೀರಿ. ಸತತವಾಗಿ 4 ಗಂಟೆಯಿಂದ ಉತ್ಖನನ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇನ್ನಾದ್ರೂ ಬಯಲಾಗುತ್ತಾ 13ನೇ ಸ್ಪಾಟ್ನ ರಹಸ್ಯ? ಪಾಸ್ಮಾನ್ ಸಮ್ಮುಖದಲ್ಲಿ 2 ಹಿತಾಚಿಗಳನ್ನು ಬಳಸಿಕೊಂಡು ಶೋಧ ಮಾಡಲಾಗ್ತಾ ಇದೆ. ಈ 13 ಸ್ಪಾಟ್ಗಳು ಪ್ಲಸ್ 1 ಬಂಗ್ಲೆಗುಡ್ಡೆ, ಇದರ ಜೊತೆಗೆ ರತ್ನಗಿರಿ ಬೆಟ್ಟದ್ದು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಬೆಟ್ಟ ಈ ಭಾಗದಲ್ಲೂ ಕೂಡ ಇದೇ ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲಿ ಉತ್ಖನನವನ್ನ ಮಾಡಲಾಯಿತು. ಅಲ್ಲೂ ಯಾವುದೇ ರೀತಿಯಾದ ಮಹತ್ವದ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಲಿಲ್ಲ. ಆದರೆ ಯಾರೆಲ್ಲ ಈ ಮುಸುಕುದಾರಿ ದೂರುದಾರನ ಪರವಾಗಿ ನಿಂತಿದ್ದಾರೆ ಅವ್ರ ವಾದ, ಈ ರತ್ನಗಿರಿ ಬೆಟ್ಟದಲ್ಲಿ ಬೇಕಂತಲೇ ಕೆಲವರು ಸಾಕ್ಷ್ಯನಾಶ ಪ್ರಯತ್ನ ಮಾಡಿದ್ದಾರೆ. 10 ಅಡಿಯವರೆಗೆ ಮಣ್ಣನ್ನ ತಂದು ಹಾಕಿದ್ದಾರೆ, ವೇಸ್ಟ್ ಅನ್ನ ತಂದು ಹಾಕಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈ ಮನವಿ ಅಥವಾ ಈ ಆರೋಪವನ್ನ ಎಸ್ಐಟಿ ಅಧಿಕಾರಿಗಳು ಪುರಸ್ಕರಿಸ್ತಾರ. ಮುಂದಿನ ದಿನದಲ್ಲಿ ಆ ರತ್ನಗಿರಿ ಭಾಗದಲ್ಲೂ ಕೂಡ ಏನಾದ್ರೂ ಜಿಪಿಆರ್ ಬಳಕೆ ಮಾಡಿ ಆ ಕಸ ರಾಶಿ, ಮಣ್ಣಿನ ರಾಶಿ ಅಡಿಯಲ್ಲಿ ಏನಾದ್ರೂ ಇರಬಹುದಾ ಮೂಳೆ, ಅದರ ಪರಿಶೀಲನೆ ನಡೆಸ್ತಾರ, ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಈ 13ನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಮಾಸ್ಕ್ಮನ್ನ ವಿಷಯವನ್ನ ಗಮನಿಸ್ತಾ ಇದ್ದೀರಿ. ಮುಸುಕುದಾರಿ ದೂರುದಾರ ಈತನ ಇನ್ಸ್ಟ್ರಕ್ಷನ್ಸ್ ನ ಆಧಾರದ ಮೇಲೇನೆ, ಹಾಗೆ ಈತನ ಸಮ್ಮುಖದಲ್ಲೇ ನಡೀತಾ ಇರುವ ಕಾರ್ಯಾಚರಣೆ ನೀವು ಗಮನಿಸಬಹುದು. ಆತ ಯಾವ ರೀತಿ ನಡೀತಾ ಇದ್ದಾನೆ, ಆ ದಾರಿ ಉದ್ದಕ್ಕೂ ಕೂಡ ಮಣ್ಣನ್ನ ತೆಗೆದು ಮೇಲೆ ಹಾಕಲಾಗಿದೆ. 15 ಅಡಿಯಷ್ಟು ಆಳದವರೆಗೂ ತೆಗೆಯಲಾಗಿದೆ. ಈವರೆಗೂ ಏನೂ ಲಭ್ಯ ಆಗಿಲ್ಲ. ಡೀಟೇಲ್ಸ್ ನೊಂದಿಗೆ ಇನ್ನು ಈವರೆಗೂ ತನಿಖೆ ಏನೆಲ್ಲ ಆಯ್ತು, ಯಾವೆಲ್ಲ ಜಾಗದಲ್ಲಿ ಉತ್ಖನನ ಆಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೂ ಕೂಡ ಅಂದ್ರೆ ನಾವು ಮಾತನಾಡ್ತಿರುವ ಸಂದರ್ಭದಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಸಂಜೆವರೆಗೂ 13ನೇ ಸ್ಪಾಟ್ನ ಉತ್ಖನನ ಮುಂದುವರಿಯೋ ಸಾಧ್ಯತೆ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ 13ನೇ ಸ್ಥಳದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನೀವು ಗಮನಿಸ್ತಲೇ ಇದ್ದೀರಿ. ಸತತವಾಗಿ 4 ಗಂಟೆಯಿಂದ ಉತ್ಖನನ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇನ್ನಾದ್ರೂ ಬಯಲಾಗುತ್ತಾ 13ನೇ ಸ್ಪಾಟ್ನ ರಹಸ್ಯ? ಪಾಸ್ಮಾನ್ ಸಮ್ಮುಖದಲ್ಲಿ 2 ಹಿತಾಚಿಗಳನ್ನು ಬಳಸಿಕೊಂಡು ಶೋಧ ಮಾಡಲಾಗ್ತಾ ಇದೆ. ಈ 13 ಸ್ಪಾಟ್ಗಳು ಪ್ಲಸ್ 1 ಬಂಗ್ಲೆಗುಡ್ಡೆ, ಇದರ ಜೊತೆಗೆ ರತ್ನಗಿರಿ ಬೆಟ್ಟದ್ದು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಬೆಟ್ಟ ಈ ಭಾಗದಲ್ಲೂ ಕೂಡ ಇದೇ ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲಿ ಉತ್ಖನನವನ್ನ ಮಾಡಲಾಯಿತು. ಅಲ್ಲೂ ಯಾವುದೇ ರೀತಿಯಾದ ಮಹತ್ವದ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಲಿಲ್ಲ. ಆದರೆ ಯಾರೆಲ್ಲ ಈ ಮುಸುಕುದಾರಿ ದೂರುದಾರನ ಪರವಾಗಿ ನಿಂತಿದ್ದಾರೆ ಅವ್ರ ವಾದ,
ಈ ರತ್ನಗಿರಿ ಬೆಟ್ಟದಲ್ಲಿ ಬೇಕಂತಲೇ ಕೆಲವರು ಸಾಕ್ಷ್ಯನಾಶ ಪ್ರಯತ್ನ ಮಾಡಿದ್ದಾರೆ. 10 ಅಡಿಯವರೆಗೆ ಮಣ್ಣನ್ನ ತಂದು ಹಾಕಿದ್ದಾರೆ, ವೇಸ್ಟ್ ಅನ್ನ ತಂದು ಹಾಕಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈ ಮನವಿ ಅಥವಾ ಈ ಆರೋಪವನ್ನ ಎಸ್ಐಟಿ ಅಧಿಕಾರಿಗಳು ಪುರಸ್ಕರಿಸ್ತಾರ. ಮುಂದಿನ ದಿನದಲ್ಲಿ ಆ ರತ್ನಗಿರಿ ಭಾಗದಲ್ಲೂ ಕೂಡ ಏನಾದ್ರೂ ಜಿಪಿಆರ್ ಬಳಕೆ ಮಾಡಿ ಆ ಕಸ ರಾಶಿ, ಮಣ್ಣಿನ ರಾಶಿ ಅಡಿಯಲ್ಲಿ ಏನಾದ್ರೂ ಇರಬಹುದಾ ಮೂಳೆ, ಅದರ ಪರಿಶೀಲನೆ ನಡೆಸ್ತಾರ, ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಈ 13ನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಮಾಸ್ಕ್ಮನ್ನ ವಿಷಯವನ್ನ ಗಮನಿಸ್ತಾ ಇದ್ದೀರಿ. ಮುಸ್ಕುದಾರಿ ದೂರುದಾರ ಈತನ ಇನ್ಸ್ಟ್ರಕ್ಷನ್ಸ್ ನ ಆಧಾರದ ಮೇಲೇನೆ, ಹಾಗೆ ಈತನ ಸಮ್ಮುಖದಲ್ಲೇ ನಡೀತಾ ಇರುವ ಕಾರ್ಯಾಚರಣೆ ನೀವು ಗಮನಿಸಬಹುದು. ಆತ ಯಾವ ರೀತಿ ನಡೀತಾ ಇದ್ದಾನೆ, ಆ ದಾರಿ ಉದ್ದಕ್ಕೂ ಕೂಡ ಮಣ್ಣನ್ನ ತೆಗೆದು ಮೇಲೆ ಹಾಕಲಾಗಿದೆ. 15 ಅಡಿಯಷ್ಟು ಆಳದವರೆಗೂ ತೆಗೆಯಲಾಗಿದೆ. ಈವರೆಗೂ ಏನೂ ಲಭ್ಯ ಆಗಿಲ್ಲ. ಡೀಟೇಲ್ಸ್ ನೊಂದಿಗೆ ಇನ್ನು ಈವರೆಗೂ ತನಿಖೆ ಏನೆಲ್ಲ ಆಯ್ತು, ಯಾವೆಲ್ಲ ಜಾಗದಲ್ಲಿ ಉತ್ಖನನ ಆಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೂ ಕೂಡ ಅಂದ್ರೆ ನಾವು ಮಾತನಾಡ್ತಿರುವ ಸಂದರ್ಭದಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಸಂಜೆವರೆಗೂ 13ನೇ ಸ್ಪಾಟ್ನ ಉತ್ಖನನ ಮುಂದುವರಿಯೋ ಸಾಧ್ಯತೆ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ 13ನೇ ಸ್ಥಳದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನೀವು ಗಮನಿಸ್ತಲೇ ಇದ್ದೀರಿ. ಸತತವಾಗಿ 4 ಗಂಟೆಯಿಂದ ಉತ್ಖನನ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇನ್ನಾದ್ರೂ ಬಯಲಾಗುತ್ತಾ 13ನೇ ಸ್ಪಾಟ್ನ ರಹಸ್ಯ? ಮಾಸ್ಕ್ಮನ್ ಸಮ್ಮುಖದಲ್ಲಿ 2 ಹಿತಾಚಿಗಳನ್ನು ಬಳಸಿಕೊಂಡು ಶೋಧ ಮಾಡಲಾಗ್ತಾ ಇದೆ. ಈ 13 ಸ್ಪಾಟ್ಗಳು +1 ಬಂಗ್ಲೆಗುಡ್ಡೆ, ಇದರ ಜೊತೆಗೆ ರತ್ನಗಿರಿ ಬೆಟ್ಟದ್ದು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಬೆಟ್ಟ ಈ ಭಾಗದಲ್ಲೂ ಕೂಡ ಇದೇ ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲಿ ಉತ್ಖನನವನ್ನ ಮಾಡಲಾಯಿತು. ಅಲ್ಲೂ ಯಾವುದೇ ರೀತಿಯಾದ ಮಹತ್ವದ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಲಿಲ್ಲ. ಆದರೆ ಯಾರೆಲ್ಲ ಈ ಮುಸುಕುದಾರಿ ದೂರುದಾರನ ಪರವಾಗಿ ನಿಂತಿದ್ದಾರೆ, ಅವ್ರ ವಾದ ಈ ರತ್ನಗಿರಿ ಬೆಟ್ಟದಲ್ಲಿ ಬೇಕಂತಲೇ ಕೆಲವರು ಸಾಕ್ಷ್ಯನಾಶ ಪ್ರಯತ್ನ ಮಾಡಿದ್ದಾರೆ. 10 ಅಡಿಯವರೆಗೆ ಮಣ್ಣನ್ನ ತಂದು ಹಾಕಿದ್ದಾರೆ, ವೇಸ್ಟ್ ಅನ್ನ ತಂದು ಹಾಕಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈ ಮನವಿ ಅಥವಾ ಈ ಆರೋಪವನ್ನ ಎಸ್ಐಟಿ ಅಧಿಕಾರಿಗಳು ಪುರಸ್ಕರಿಸ್ತಾರ. ಮುಂದಿನ ದಿನದಲ್ಲಿ ಆ ರತ್ನಗಿರಿ ಭಾಗದಲ್ಲೂ ಕೂಡ ಏನಾದ್ರೂ ಜಿಪಿಆರ್ ಬಳಕೆ ಮಾಡಿ ಆ ಕಸ ರಾಶಿ, ಮಣ್ಣಿನ ರಾಶಿ ಅಡಿಯಲ್ಲಿ ಏನಾದ್ರೂ ಇರಬಹುದಾ ಮೂಳೆ, ಅದರ ಪರಿಶೀಲನೆ ನಡೆಸ್ತಾರ, ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಈ 13ನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಮಾಸ್ಕ್ಮನ್ನ ವಿಷಯವನ್ನ ಗಮನಿಸ್ತಾ ಇದ್ದೀರಿ. ಮುಸ್ಕುದಾರಿ ದೂರುದಾರ ಈತನ ಇನ್ಸ್ಟ್ರಕ್ಷನ್ಸ್ ನ ಆಧಾರದ ಮೇಲೇನೆ, ಹಾಗೆ ಈತನ ಸಮ್ಮುಖದಲ್ಲೇ ನಡೀತಾ ಇರುವ ಕಾರ್ಯಾಚರಣೆ ನೀವು ಗಮನಿಸಬಹುದು. ಆತ ಯಾವ ರೀತಿ ನಡೀತಾ ಇದ್ದಾನೆ, ಆ ದಾರಿ ಉದ್ದಕ್ಕೂ ಕೂಡ ಮಣ್ಣನ್ನ ತೆಗೆದು ಮೇಲೆ ಹಾಕಲಾಗಿದೆ. 15 ಅಡಿಯಷ್ಟು ಆಳದವರೆಗೂ ತೆಗೆಯಲಾಗಿದೆ. ಈವರೆಗೂ ಏನೂ ಲಭ್ಯ ಆಗಿಲ್ಲ. ಡೀಟೇಲ್ಸ್ ನೊಂದಿಗೆ ಇನ್ನು ಈವರೆಗೂ ತನಿಖೆ ಏನೆಲ್ಲ ಆಯ್ತು, ಯಾವೆಲ್ಲ ಜಾಗದಲ್ಲಿ ಉತ್ಖನನ ಆಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೂ ಕೂಡ ಅಂದ್ರೆ ನಾವು ಮಾತನಾಡ್ತಿರುವ ಸಂದರ್ಭದಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಸಂಜೆವರೆಗೂ 13ನೇ ಸ್ಪಾಟ್ನ ಉತ್ಖನನ ಮುಂದುವರಿಯೋ ಸಾಧ್ಯತೆ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ 13ನೇ ಸ್ಥಳದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನೀವು ಗಮನಿಸ್ತಲೇ ಇದ್ದೀರಿ. ಸತತವಾಗಿ 4 ಗಂಟೆಯಿಂದ ಉತ್ಖನನ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇನ್ನಾದ್ರೂ ಬಯಲಾಗುತ್ತಾ 13ನೇ ಸ್ಪಾಟ್ನ ರಹಸ್ಯ? ಮಾಸ್ಕ್ಮನ್ ಸಮ್ಮುಖದಲ್ಲಿ 2 ಹಿತಾಚಿಗಳನ್ನು ಬಳಸಿಕೊಂಡು ಶೋಧ ಮಾಡಲಾಗ್ತಾ ಇದೆ. ಈ 13 ಸ್ಪಾಟ್ಗಳು +1 ಬಂಗ್ಲೆಗುಡ್ಡೆ, ಇದರ ಜೊತೆಗೆ ರತ್ನಗಿರಿ ಬೆಟ್ಟದ್ದು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಬೆಟ್ಟ ಈ ಭಾಗದಲ್ಲೂ ಕೂಡ ಇದೇ ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲಿ ಉತ್ಖನನವನ್ನ ಮಾಡಲಾಯಿತು. ಅಲ್ಲೂ ಯಾವುದೇ ರೀತಿಯಾದ ಮಹತ್ವದ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಲಿಲ್ಲ. ಆದರೆ ಯಾರೆಲ್ಲ ಈ ಮುಸುಕುದಾರಿ ದೂರುದಾರನ ಪರವಾಗಿ ನಿಂತಿದ್ದಾರೆ, ಅವ್ರ ವಾದ ಈ ರತ್ನಗಿರಿ ಬೆಟ್ಟದಲ್ಲಿ ಬೇಕಂತಲೇ ಕೆಲವರು ಸಾಕ್ಷ್ಯನಾಶ ಪ್ರಯತ್ನ ಮಾಡಿದ್ದಾರೆ. 10 ಅಡಿಯವರೆಗೆ ಮಣ್ಣನ್ನ ತಂದು ಹಾಕಿದ್ದಾರೆ, ವೇಸ್ಟ್ ಅನ್ನ ತಂದು ಹಾಕಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈ ಮನವಿ ಅಥವಾ ಈ ಆರೋಪವನ್ನ ಎಸ್ಐಟಿ ಅಧಿಕಾರಿಗಳು ಪುರಸ್ಕರಿಸ್ತಾರ. ಮುಂದಿನ ದಿನದಲ್ಲಿ ಆ ರತ್ನಗಿರಿ ಭಾಗದಲ್ಲೂ ಕೂಡ ಏನಾದ್ರೂ ಜಿಪಿಆರ್ ಬಳಕೆ ಮಾಡಿ ಆ ಕಸ ರಾಶಿ, ಮಣ್ಣಿನ ರಾಶಿ ಅಡಿಯಲ್ಲಿ ಏನಾದ್ರೂ ಇರಬಹುದಾ ಮೂಳೆ, ಅದರ ಪರಿಶೀಲನೆ ನಡೆಸ್ತಾರ, ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಈ 13ನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಮಾಸ್ಕ್ಮನ್ನ ವಿಷಯವನ್ನ ಗಮನಿಸ್ತಾ ಇದ್ದೀರಿ. ಮುಸ್ಕುದಾರಿ ದೂರುದಾರ ಈತನ ಇನ್ಸ್ಟ್ರಕ್ಷನ್ಸ್ ನ ಆಧಾರದ ಮೇಲೇನೆ, ಹಾಗೆ ಈತನ ಸಮ್ಮುಖದಲ್ಲೇ ನಡೀತಾ ಇರುವ ಕಾರ್ಯಾಚರಣೆ ನೀವು ಗಮನಿಸಬಹುದು. ಆತ ಯಾವ ರೀತಿ ನಡೀತಾ ಇದ್ದಾನೆ, ಆ ದಾರಿ ಉದ್ದಕ್ಕೂ ಕೂಡ ಮಣ್ಣನ್ನ ತೆಗೆದು ಮೇಲೆ ಹಾಕಲಾಗಿದೆ. 15 ಅಡಿಯಷ್ಟು ಆಳದವರೆಗೂ ತೆಗೆಯಲಾಗಿದೆ. ಈವರೆಗೂ ಏನೂ ಲಭ್ಯ ಆಗಿಲ್ಲ. ಡೀಟೇಲ್ಸ್ ನೊಂದಿಗೆ ಇನ್ನು ಈವರೆಗೂ ತನಿಖೆ ಏನೆಲ್ಲ ಆಯ್ತು, ಯಾವೆಲ್ಲ ಜಾಗದಲ್ಲಿ ಉತ್ಖನನ ಆಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೂ ಕೂಡ
ಅಂದ್ರೆ ನಾವು ಮಾತನಾಡ್ತಿರುವ ಸಂದರ್ಭದಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಸಂಜೆವರೆಗೂ 13ನೇ ಸ್ಪಾಟ್ನ ಉತ್ಖನನ ಮುಂದುವರಿಯೋ ಸಾಧ್ಯತೆ ಇದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ 13ನೇ ಸ್ಥಳದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನೀವು ಗಮನಿಸ್ತಲೇ ಇದ್ದೀರಿ. ಸತತವಾಗಿ 4 ಗಂಟೆಯಿಂದ ಉತ್ಖನನ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಇನ್ನಾದ್ರೂ ಬಯಲಾಗುತ್ತಾ 13ನೇ ಸ್ಪಾಟ್ನ ರಹಸ್ಯ? ಪಾಸ್ಮಾನ್ ಸಮ್ಮುಖದಲ್ಲಿ 2 ಹಿತಾಚಿಗಳನ್ನು ಬಳಸಿಕೊಂಡು ಶೋಧ ಮಾಡಲಾಗ್ತಾ ಇದೆ. ಈ 13 ಸ್ಪಾಟ್ಗಳು ಪ್ಲಸ್ ಒಂದು ಬಂಗ್ಲೆಗುಡ್ಡೆ, ಇದರ ಜೊತೆಗೆ ರತ್ನಗಿರಿ ಬೆಟ್ಟದ್ದು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಬೆಟ್ಟ ಈ ಭಾಗದಲ್ಲೂ ಕೂಡ ಇದೇ ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲಿ ಉತ್ಖನನವನ್ನ ಮಾಡಲಾಯಿತು. ಅಲ್ಲೂ ಯಾವುದೇ ರೀತಿಯಾದ ಮಹತ್ವದ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಲಿಲ್ಲ. ಆದರೆ ಯಾರೆಲ್ಲ ಈ ಮುಸುಕುದಾರಿ ದೂರುದಾರನ ಪರವಾಗಿ ನಿಂತಿದ್ದಾರೆ ಅವ್ರ ವಾದ, ಈ ರತ್ನಗಿರಿ ಬೆಟ್ಟದಲ್ಲಿ ಬೇಕಂತಲೇ ಕೆಲವರು ಸಾಕ್ಷ್ಯನಾಶ ಪ್ರಯತ್ನ ಮಾಡಿದ್ದಾರೆ. 10 ಅಡಿಯವರೆಗೆ ಮಣ್ಣನ್ನ ತಂದು ಹಾಕಿದ್ದಾರೆ, ವೇಸ್ಟ್ ಅನ್ನ ತಂದು ಹಾಕಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈ ಮನವಿ ಅಥವಾ ಈ ಆರೋಪವನ್ನ ಎಸ್ಐಟಿ ಅಧಿಕಾರಿಗಳು ಪುರಸ್ಕರಿಸ್ತಾರ. ಮುಂದಿನ ದಿನದಲ್ಲಿ ಆ ರತ್ನಗಿರಿ ಭಾಗದಲ್ಲೂ ಕೂಡ ಏನಾದ್ರೂ ಜಿಪಿಆರ್ ಬಳಕೆ ಮಾಡಿ ಆ ಕಸ ರಾಶಿ, ಮಣ್ಣಿನ ರಾಶಿ ಅಡಿಯಲ್ಲಿ ಏನಾದ್ರೂ ಇರಬಹುದಾ ಮೂಳೆ, ಅದರ ಪರಿಶೀಲನೆ ನಡೆಸ್ತಾರ, ಕಾದ್ ನೋಡಬೇಕಾಗಿದೆ. ಸದ್ಯಕ್ಕೆ ಈ 13ನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಪಾಸ್ಮಾನ್ನ ವಿಷಯವನ್ನ ಗಮನಿಸ್ತಾ ಇದ್ದೀರಿ. ಮುಸುಕುದಾರಿ ದೂರುದಾರ ಈತನ ಇನ್ಸ್ಟ್ರಕ್ಷನ್ಸ್ ನ ಆಧಾರದ ಮೇಲೇನೆ, ಹಾಗೆ ಈತನ ಸಮ್ಮುಖದಲ್ಲೇ ನಡೀತಾ ಇರುವ ಕಾರ್ಯಾಚರಣೆ ನೀವು ಗಮನಿಸಬಹುದು. ಆತ ಯಾವ ರೀತಿ ನಡೀತಾ ಇದ್ದಾನೆ, ಆ ದಾರಿ ಉದ್ದಕ್ಕೂ ಕೂಡ ಮಣ್ಣನ್ನ ತೆಗೆದು ಮೇಲೆ ಹಾಕಲಾಗಿದೆ. 15 ಅಡಿಯಷ್ಟು ಆಳದವರೆಗೂ ತೆಗೆಯಲಾಗಿದೆ. ಈವರೆಗೂ ಏನೂ ಲಭ್ಯ ಆಗಿಲ್ಲ. ಡೀಟೇಲ್ಸ್ ನೊಂದಿಗೆ